ವೀಕ್ಷಕರ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರದಲ್ಲಿ ಕುಲಪತಿಗಳಾದ ಪ್ರೊಫೆಸರ್ ಎಂ ಮುನಿರಾಜ್ರವರ ನೇತೃತ್ವದಲ್ಲಿ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮತಿ ಹೇಮಲತಾ ನಾಯಕರವರ ಘನ ಉಪಸ್ಥಿತಿಯಲ್ಲಿ ಹಾಗೂ ವಿವಿಧ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿ ಅನಾವರಣಗೊಳಿಸಿದರು. 1974ರಲ್ಲಿ ಅಂದಿನ ಮುಖ್ಯಮಂತ್ರಿ ಡಿ ದೇವರಾಜ ಅರಸುರವರು ಸ್ಥಾಪಿಸಿದ ಜ್ಞಾನ ಸರೋವರ ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರಕ್ಕೆ ಸುಮಾರು 50 ವರ್ಷಗಳ ಇತಿಹಾಸವಿದ್ದು 1974ರಿಂದ ಪ್ರಸ್ತುತ 3 ಯೂನಿವರ್ಸಿಟಿಗಳು ಕಾರ್ಯನಿರ್ವಹಿಸಿದ್ದು 16 ನಿರ್ದೇಶಕರು ಮತ್ತು ಕುಲಪತಿಗಳು ಕೆಲಸ ಮಾಡಿದ್ದರೂ ಯಾವ ಕುಲಪತಿಗಳು ಯಾವ ಕುಲ ಸಚಿವರು ಕೂಡ ಈ ಕೇಂದ್ರದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಪ್ರತಿಷ್ಠಾಪಿಸುವ ಆಲೋಚನೆ ಬಂದಿರುವುದಿಲ್ಲ. ಆದರೆ ಇಂತಹ ಆಲೋಚನೆ ಮಾಡಿರುವುದು ಈಗಿನ ಕುಲಪತಿಗಳಾದ ಪ್ರೊಫೆಸರ್ ಮುನಿರಾಜ್ರವರು. ನಿಜಕ್ಕೂ ಇದೊಂದು ಅಭಿವೃದ್ಧಿಯ ಆಲೋಚನೆ ಎಂದರೆ ನಿಜಕ್ಕೂ ತಪ್ಪಾಗಲಾರದು. ಈ ವಿಷಯವಾಗಿ ಕುಲಪತಿಗಳಾದ ಪ್ರೊಫೆಸರ್ ಎಂ ಮುನಿರಾಜ್ರವರನ್ನು ಪ್ರಶ್ನಿಸಿದಾಗ ಅವರ ಉತ್ತರದಲ್ಲಿ ಸಾಮಾಜಿಕ ಕಳಕಳಿಯನ್ನು ಕಂಡು ಗರುಡ ನ್ಯೂಸ್ ಅಭಿನಂದಿಸಿತು. ಸರ್ ನಮಸ್ಕಾರ. ನಮಸ್ಕಾರ. ಈಗ ಸರಿಸುಮಾರು ನಂದಿಹಳ್ಳಿ ಜ್ಞಾನ ಸರೋವರ ಸುಮಾರು ಒಂದು 50 ವರ್ಷ ಆಗಿದೆ ಇಲ್ಲಿ ಆಗಿ. ಸರಿಸುಮಾರು ಜನ ವಿಸಿಗಳು ಆಮೇಲೆ ನಿರ್ದೇಶಕರು ಕೂಡ ಬಂದೋಗಿದ್ದಾರೆ. ಈ 50 ವರ್ಷದಲ್ಲಿ ಯಾರೂ ಕೂಡ ಈ ಒಂದು ಆಲೋಚನೆ ಬರಲಿಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ಒಂದು 6 ತಿಂಗಳಾಗಿರ್ಬೋದು ಅಂತ ನಾವು ಭಾವಿಸ್ತೀವಿ. ಈ 6 ತಿಂಗಳಲ್ಲಿ ನಿಮಗೆ ಯಾಕೆ ಈ ಥರದೊಂದು ಮಹೋನ್ನತವಾದಂಥ ಒಂದು ಆಲೋಚನೆ ಬಂತು ಸರ್? ಒಂದು ವಿಶ್ವವಿದ್ಯಾನಿಲಯ ಅಂದರೆ ಅಲ್ಲಿ ಇರ್ತಕ್ಕಂಥವ್ರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಭಾಳ ಮುಖ್ಯ. ಯಾವುದೇ ಒಂದು ವಿಶ್ವವಿದ್ಯಾನಿಲಯ ಆಗಲಿ ಒಂದು ಕಾಲೇಜ್ ಆಗಲಿ ಎಲ್ಲೇ ಹೋದಾಗ ಮೊದಲು ನಮಗೆ ಬೇಕಾಗ್ತಂಥ ಮಹಾತ್ಮ ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರು. ಯಾಕಂದರೆ ಅವರು ಇವತ್ತು ಸಂವಿಧಾನವನ್ನು ನಮಗೆ ಕೊಟ್ಟಿಲ್ಲ ಅಂದರೆ ಈ ದೇಶದ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೂ ಯಾವುದೇ ರೀತಿಯ ಬದುಕುವ ಒಂದು ಸ್ವಾತಂತ್ರ್ಯ ಸಿಗ್ತಾ ಇರಲಿಲ್ಲ. ಆ ಸ್ವಾತಂತ್ರ್ಯ ಪ್ರತಿಯೊಬ್ಬ ಪ್ರಜೆಗೂ, ಒಂದು ಜಾತಿಯ ಬಗ್ಗೆ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ, ಈ ಪ್ರಪಂಚದಲ್ಲಿ ವಾಸ್ತಕ್ಕಂಥ ಪ್ರತಿಯೊಂದು ಪ್ರಜೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಹತ್ವವಾದ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ. ಒಂದು ಕಾನ್ಸ್ಟಿಟ್ಯೂಷನ್, ಒಂದು ಲಾ, ಅದರ ಪ್ರಕಾರ ಹೆಂಗೆ ನಡಿಬೇಕು, ಯಾವ ರೀತಿ ಒಂದು ಜಾಬ್ ರಿಕ್ರೂಟ್ಮೆಂಟ್ ಆಗಬೇಕು, ಯಾವ ರೀತಿ ಶಾಸನಸಭೆ ಆಗಬೇಕು, ಯಾವ ರೀತಿ ನ್ಯಾಯಾಲಯಗಳು ಇರಬೇಕು, ನ್ಯಾಯವಾದಿಗಳು ಇರಬೇಕು ಅನ್ನೋದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಇಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ನಾನು ಈ ಕ್ಯಾಂಪಸ್ಗೆ ಬಂದಾಗ ಎಂಟೈರ್ ಕ್ಯಾಂಪಸನ್ನು ಓಡಾಡಿದಾಗ ಎಲ್ಲಿನೂ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಕಾಣಲಿಲ್ಲ. 50 ವರ್ಷ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ನಾವು ತಿಳಿಗೋ ಮಟ್ಟದಲ್ಲಿಲ್ವಲ್ಲ. ಇಲ್ಲಿ ನಾವೇ ಮಾಡಲಿಲ್ಲ ಅಂದರೆ ಈ ಮುಂದೆ ಇಲ್ಲಿ ವಿದ್ಯೆ ಮಾಡ್ತಕ್ಕಂಥ ಮಕ್ಕಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅನ್ನೋದು ಗೊತ್ತಾಗಲ್ಲ ಇವರಿಗೆ ಅನ್ನುವ ಒಂದು ವಿಷಯ ಬಂದಾಗ ನಾನು ನಮ್ಮ ಈ ನಿರ್ದೇಶಕರಾದ ಬಿ ರವಿಯವ್ರನ್ನ ಕುಂತು ಮಾತಾಡಿದೆ. ಸರ್ ಇಲ್ಲ ಸರ್ ಮಾಡಬೇಕಿಲ್ಲ ಅಂತಂದಾಗ, ಆಗ ಈಗಲೇ ಇವತ್ತೇ ನಾನು ಒಂದು ಡಿಸೈಡ್ ಮಾಡಿರಿ, ಒಂದು ಸ್ಥಳವನ್ನು ಹುಡ್ಕೋಣ ಅಂತ ಬಂದಾಗ ಈ ಸ್ಥಳ ಹುಡುಕಿ ಇಲ್ಲಿ ಆಗಲೇಬೇಕಿದು, ಈ ಪುತ್ಥಳಿ ಅನಾವರಣ ಇಷ್ಟು ದಿನದಲ್ಲಿ ಆಗಲೇಬೇಕು ಅಂತ ಕೊಟ್ಟಿದ್ದೀನಿ. ಅದೊಂದು ಮಾಡಿದ್ದೀನಿ. ನೆಕ್ಸ್ಟು ಬಾಬಾ ಸಾಹೇಬರ ಪುತ್ಥಳಿಗೆ ಒಂದೇ ಅಲ್ಲ, ಈ ಉದ್ಯಾನವನಕ್ಕೆ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉದ್ಯಾನವನ ಅಂತ ಹೆಸರಿಟ್ಟಿದ್ದೀನಿ. ಮತ್ತು ಇಲ್ಲಿ 2 ಶಾಸನ ಫಲಕಗಳನ್ನು, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ 2 ಶಾಸನಗಳ ಫಲಕಗಳಿವೆ, ಆ ಫಲಕಗಳನ್ನು ಮಾಡಿ ಆ ಪ್ರಿಂಟ್ನಲ್ಲಿ ಮುಂದೆ ಹಾಕಬೇಕು ಅಂತ ಹೇಳಿದ್ದೀನಿ. ಯಾಕಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಇಲ್ಲಿ ಬರಬೇಕಾದ್ರೆ ಬಾಬಾ ಅಂಬೇಡ್ಕರ್ ಕೈ ಮುಗಿದು ಈ ಫಲಕಗಳು ಏನು ಅನ್ನೋದನ್ನು ಓದಿದಾಗ ಆ ಫಲಕಗಳಲ್ಲಿರ್ತಕ್ಕಂಥ ಸಂವಿಧಾನದ ಒಂದು 10% ಆದರೂ ಆ ಮಕ್ಕಳು ಓದಿ ನಾವು ಮುಂದೆ ಈ ಥರ ಆಗ್ಬೋದು, ನಾವು ಹಿಂಗೆ ಆಗಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟೊಂದು ಒಳ್ಳೆಯ ಕಾನ್ಸ್ಟಿಟ್ಯೂಷನ್ ನಮ್ಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಅವ್ರಿಗೆ ತಿಳುವಳಿಕೆ ಬರಬೇಕು ಅನ್ನುವ ಒಂದು ಪ್ರಸಂಗವನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ವಿಧಾನ ಪರಿಷತ್ ಹೇಮಲತಾ ನಾಯಕರು ಬಂದಿದ್ದಾರೆ. ಅವರು ಕೂಡ ಮೇಡಮ್ ಅವರು ನೋಡಿದಾಗ ಅವ್ರಿಗೂ ಅನಿಸಿತ್ತು ಸರ್ ಇಲ್ಲಿ ಒಳ್ಳೆಯ ಒಂದು ರೆಸಿಡೆನ್ಷಿಯಲ್ ಕ್ಯಾಂಪಸನ್ನು ಮಾಡಬೇಕು. ನಾನು ಅವ್ರ ಹತ್ರ ಮಾತಾಡಿದಾಗ ಅವರು ನಮಗೆ ಪಾಸಿಟಿವ್ ಮಾಡಿದ್ದಾರೆ. ಅವರು ಮುಂದಿನ ವಿಧಾನ ಪರಿಷತ್ ಸಭೆಯಲ್ಲಿ ಇಂಥ ಒಂದು ಸೆಂಟ್ರ್ ಇದೆ, ಅದನ್ನು ನಾವು ಈ ಥರ ಮಾಡಬೇಕು ಅಂತ ನಮಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಇಲ್ಲಿ ಅವರು ನಾನು ಮೀಟ್ ಮಾಡಿರಲಿಲ್ಲ, ಮೇಡಮ್ನವ್ರು ಬಂದಾನಿಂದ ಅವರು ನಮ್ಮ ವಿದ್ಯಾವಿಷಯಕ ಪರಿಷತ್ತಿನ ಸದಸ್ಯರು ಆದರೂ ಇವತ್ತು ಅವ್ರು ನೋಡಿದಾಗ ಅವರ ಕಾಳಜಿ ಎಲ್ಲ ನೋಡಿದಾಗ ನನಗೆ ಭಾಳ ಖುಷಿ ಅನ್ನಿಸ್ತು. ಅವ್ರಿಗೆ ನಾವು ಇನ್ನು ಯಾವುದೇ ರೀತಿಯಲ್ಲಿ ಅವ್ರನ್ನೂ ಕೂಡ ಬಿಡೋಲ್ಲ. ನಾವು ಎವ್ರಿ ಡೇ ವೀಕ್ಲಿ ಒನ್ಸ್ ಫೋನ್ ಮಾಡಿ ಮೇಡಮ್ ನಮ್ಮ ಕೆಲಸ ಏನಾಯಿತು ನಮ್ಮ ಕೇಳಿದೆ. ನಾನು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾನು ಹಿಂದೆ ಬಿಡ್ತೀನಿ, ನನಗೆ ಆ ಕೆಲಸ ಆಗಲೇಬೇಕು ಅನ್ನೋ ಒಂದು ಧರ್ಮದಿಂದ ಇಲ್ಲಿನ ಮಕ್ಕಳಿಗೆ ಅನುಕೂಲ ಮಾಡಬೇಕು. ಇದು ಮುಂದಿನ ದಿನಗಳಲ್ಲಿ ಇದೊಂದು 245 ಎಕರೆನಲ್ಲಿ ಒಳ್ಳೆಯ ಕೋರ್ಸ್ಗಳನ್ನು ತಂದು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಕಾಡೆಮಿ ಅಂತ ಒಂದಿದೆ, ಸ್ಕೂಲ್ ಆಫ್ ಮೈನ್ಸ್ ಅಂತಿದೆ, ಮತ್ತು ಅಕಾಡೆಮಿಕ್ ಬ್ಲಾಕ್ಗಳನ್ನ ಮಾಡಿ ಈ ಕ್ಯಾಂಪಸನ್ನು ಇಡೀ ಕರ್ನಾಟಕದಲ್ಲೇ ಮಾದರಿಯ
ರೆಸಿಡೆನ್ಷಿಯಲ್ ಕ್ಯಾಂಪಸ್ ಮಾಡಬೇಕು ಅಂತ ಭಾಳ ಆಸೆ ಇದೆ. ಅದಕ್ಕೆ ಸರ್ಕಾರದಿಂದನೂ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತಾ ಇದೆ. ಇದನ್ನು ಮಾಡಲು ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸರ್, ಕಟ್ಟಕಡೆಯದಾಗಿ ಒಂದು ಪ್ರಶ್ನೆ ನಿಮಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಎಲ್ಲಾದರೂ ಅನಾವರಣ ಮಾಡ್ಬೇಕಂತಂದರೆ, ಅದನ್ನು ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ಕೆಲವೊಂದಷ್ಟು ಗೈಡ್ಲೈನ್, ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಇರ್ತವೆ. ಅವುಗಳೆಲ್ಲವುಗಳನ್ನು ತಾವು ಮಾಡಿದಾರ ಅಂತ ಕೇಳ್ಬೋದು ಸರ್? 100% ಮಾಡಿದ್ದೀರಿ. ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಅದರ ಪ್ರಕಾರನೇ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ನೋಡಿ ಅದರ ಪ್ರಕಾರನೇ ಮಾಡಿದ್ದೀರಿ. ಇದು ಥ್ಯಾಂಕ್ ಯು ಸರ್ ಗರುಡ ನ್ಯೂಸ್ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಮೇಡಮ್, ನಮಸ್ತೆ. ನಮಸ್ತೆ. ಇವತ್ತು ನೀವು ಸಂಡೂರಿನ ಒಂದು ಜ್ಞಾನ ಸರೋವರಕ್ಕೆ ಬಂದಿದ್ದೀರಾ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ತಾವು ಕೂಡ ಭಾಗಿಯಾಗಿದ್ದು ನಮಗೂ ಕೂಡ ಖುಷಿ ವಿಷಯ. ಈ ಒಂದು ಸಂದರ್ಭದ ಕುರಿತು ತಾವೇನು ಹೇಳ್ತೀರಾ ಮೇಡಮ್? ತುಂಬ ಶ್ಲಾಘನೀಯವಾದದ್ದು. ದೇಶದ ಮಹಾನ್ನ ನಾಯಕನಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಸೌಧದಲ್ಲಿ ನಾನು ಇದ್ದೀನಿ ಅನ್ನೋದು ಬಹಳ ದೊಡ್ಡ ಖುಷಿಯಾಗಿದೆ. ದೇಶಕ್ಕೆ ಹಿಂದೂ ವರ್ಗದವರಿಗೆ ಕೊಟ್ಟಿರ್ತಕ್ಕಂಥ ನ್ಯಾಯವನ್ನು ನೋಡಿದಾಗ ನಿಜವಾಗ್ಲೂ ಅಂಬೇಡ್ಕರ್ ಸೂಕ್ತ ವ್ಯಕ್ತಿ. ಯಾವುದ್ಯಾವುದೋ ಪ್ರಕೃತಿ ಮಡಿಲಲ್ಲಿ ಇವತ್ತು ಬಂದು ಯಾವ್ಯಾವ ಮೂರ್ತಿಗಳಿರ್ತವೆ ಗಾರ್ಡನ್ಗಳಲ್ಲಿ. ಈಗ ಏನಾಗಿದೆ, ನಗರದಲ್ಲಿ ನಮ್ಮ ಕೊಪ್ಪಳದಲ್ಲಿ ಏನಾಗಿದೆ, ಬಾಬಾ ಜಗಜೀವನ್ ರಾಮ್ ಅವ್ರದ್ದು, ಅಂಬೇಡ್ಕರ್ ಅವ್ರದ್ದು ಮತ್ತು ಬಸವಣ್ಣವರ ಮೂರ್ತಿಯನ್ನು ಒಂದು ಗಾರ್ಡನ್ ಮಾಡಿ ನಿಲ್ಲಿಸಿದ್ದಾರೆ. ಅಲ್ಲಿ ಆ್ಯಕ್ಚುಲಿ ಸರ್ಕಲ್ ಮಾಡಬೇಕಾಗಿತ್ತು. ಏನಾಗಿದೆ ಅಂದರೆ, ಈಗಿನ ಒಂದು ವಾತಾವರಣದಲ್ಲಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಆಯಿತು. ಏನಾಯ್ತು ಅಂದರೆ, ಬೇಡ, ಈ ಒಂದು ಹಿಂದೆ ಒಂದು ಸ್ವಲ್ಪ ಅಚಾತುರ್ಯ ನಡೆದೋದು. ಸೊ ಈಗ ನಾವು ಅದನ್ನು ಎಲ್ಲಿ ಒಂದು ಸ್ಥಳದಲ್ಲಿ ನಿಲ್ಲಿಸೋಣ ಅಂತಂದಾಗ ಒಂದು ಪ್ರಕೃತಿ ಮಡಿಲಲ್ಲೇ ನಿಲ್ಲಿಸಿದ್ರು. ಇವತ್ತು ಇದಿಷ್ಟೊಂದು ಗಾರ್ಡನ್ ಮಾಡಿ ಅರ್ಥಪೂರ್ಣವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ನಾವು ಸಾಮಾನ್ಯವಾಗಿ ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ಗಲ್ಲಿಗಳಲ್ಲಿ ನಾವು ಅಂಬೇಡ್ಕರ್ ಮೂರ್ತಿ ನೋಡ್ತೇವೆ, ಭವನ ನೋಡ್ತೇವೆ, ಕಾಲೋನಿ ನೋಡ್ತೇವೆ, ಕಟ್ಟೆಗಳನ್ನು ನೋಡ್ತೀವಿ. ಅಂಥವನ್ನ ಯಾವ ಎಜುಕೇಷನ್ ಇರಲಾರ್ದಂಥ ಹಳ್ಳಿಗಳಲ್ಲಿ ಮಾಡ್ತಾರೆ. 50 ವರ್ಷ ಆದರೂ ಈ ಕ್ಯಾಂಪಸ್ನಲ್ಲಿ ಒಬ್ಬ ಮಹಾನ್ ನಾಯಕನ ಒಂದು ಪ್ರತಿಮೆ ಇರಲಿಲ್ಲ ಅಂತಂದರೆ ನಿಜ ಒಂಥರ ಭಾಳ ಆಶ್ಚರ್ಯ ಅನ್ನಿಸ್ತು. ಇದನ್ನು ವಿಜಿ ಅವರು ಇವತ್ತು ತಗೊಂಬಂದಿದ್ದಾರೆ ಅಂದರೆ ಭಾಳ ಸಂತೋಷವಾಗಿರ್ತಕ್ಕಂಥ ವಿಷಯ, ಭಾಳ ಒಂದು ಅರ್ಥಪೂರ್ಣವಾಗಿರ್ತದಂಥ ದಿನ. ಇದಕ್ಕೆ ನಾನು ಭಾಗಿಯಾಗಿದ್ದೀನಲ್ಲ, ನನಗೆ ಭಾಳ ಖುಷಿ ಅನ್ನಿಸ್ತದೆ. ಹಿಂದುಳಿದ ವರ್ಗದ ಒಬ್ಬ ಮಹಿಳೆಯಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ನಮಗಿವತ್ತು ನಾನೊಂದು ಈ ಒಂದು ಸ್ಥಾನಕ್ಕೆ ಬರಬೇಕಾಯ್ತಂದರೆ ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ಮಾತು ಇದ್ದದಕ್ಕೋಸ್ಕರ ಇವತ್ತು ನಾನು ಹೊರಬಂದಿದ್ದೀನಿ. ನನಗೊಂದು ಸ್ಥಾನಮಾನ ಸಿಕ್ಕಿದೆ ಅಂದರೆ ಇವತ್ತು ಅಂಬೇಡ್ಕರ್ ಅವರು ತಂದಿರತಕ್ಕಂಥ ಹಿಂದೂ ಕೋಡ್ ಬಿಲ್ ಬಗ್ಗೆ ಹೇಳಬೇಕು. ಅಂಥ ಒಬ್ಬ ನಾಯಕನ ಇವತ್ತು ಪುತ್ಥಳಿನ ಅನಾವರಣ ಮಾಡಿದ್ದಾರೆ ವಿ ಸಿ ಅವರು. ಅಂದರೆ ನಿಜವಾಗ್ಲೂ ಭಾಳ ಖುಷಿ ಅನಿಸ್ತದೆ. ಅವರ ಸಮಯ ಪ್ರಜ್ಞೆ ಮತ್ತು ಇಲ್ಲಿ ಮಾಡಿರ್ತಕ್ಕಂಥ ಅವರ ಒಂದು ಕೆಲಸಕ್ಕೆ ನಾನು ಭಾಳ ಅವ್ರಿಗೆ ಅಭಿನಂದನೆ ಹೇಳ್ತೀನಿ ಮತ್ತು ಧನ್ಯವಾದ ಕೂಡ ಹೇಳ್ತೀನಿ. ಯಾಕಂದರೆ ಇದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅದೇ 4 ಕುಂಡ್ಲ ಇಟ್ಟು ಗಿಡಗಳು ಹಾಕಿದ್ರೆ ಅನ್ನಿಸಲ್ಲ, ಅದ್ರ ಮಧ್ಯೆ ಪ್ರಕೃತಿ ಮಧ್ಯೆ ಒಬ್ಬ ಮಹಾನ್ ನಾಯಕನನ್ನು ಪ್ರತಿಮಾ ಆವರಣ ಮಾಡಿದ್ದಾರೆ ಅಂದರೆ ಒಳ್ಳೆ ಅರ್ಥಪೂರ್ಣವಾಗಿರ್ತದೆ ಅಂತ ಹೇಳ್ತಾರೆ. ಮೇಡಮ್, ಈಗ ಈ ಒಂದು ಕ್ಯಾಂಪಸ್ಗೆ ನಿಮ್ಮ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಒಂದಷ್ಟು ಸೌಲಭ್ಯಗಳನ್ನಾಗಿರ್ಬೋದು, ಆಮೇಲೆ ಈ ಕ್ಯಾಂಪಸ್ನ ಒಂದು ಡೆವಲಪ್ಮೆಂಟ್ಗೆ ತಮ್ಮ ಮುಂದಿನ ಪಾತ್ರ ವಹಿಸ್ತೀರಾ ಮೇಡಮ್? ನೋಡಿ, ಇವಾಗ ಕ್ಯಾಂಪಸ್ಸು ಕಾಲೇಜ್ ಅಂತ ಬಂದಾಗ UGC ಒಳಪಡ್ತದೆ. ಎಲ್ಲದಕ್ಕಿಂತ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇರಬೇಕು. ಕೇಂದ್ರ ಸರ್ಕಾರದಲ್ಲಿ ಕೂಡ ಭಾಳಷ್ಟು ಅಭಿವೃದ್ಧಿಗಳನ್ನಾಗಿದ್ದಾವೆ, ನಿಮ್ಗೆ ಗೊತ್ತಿರ್ಬೋದು, ಮೋದಿಜಿಯವರು ತಂದಿರತಕ್ಕಂಥದ್ದು. ಅದೇ ರೀತಿ ಆಯಾ ನಾಯಕನಾದವರಿಗೆ ಇದ್ರ ಬಗ್ಗೆ ಇಚ್ಛಾಶಕ್ತಿ ಇರಬೇಕು. ಇವತ್ತು ಶಾಲೆಗಳಿದ್ದಾವೆ, ಮಕ್ಕಳಿಲ್ಲ, ಮಕ್ಕಳುಗಳಿದ್ದಾವೆ, ಶಿಕ್ಷಕರಿಲ್ಲ. ಇವತ್ತು ಸಂಪೂರ್ಣವಾಗಿ ಹೈದ್ರಾಬಾದ್ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥದ್ದು ಈ ಸಂಡೂರು ಮತ್ತು ಈ ಒಂದು ನಂದಿಹಳ್ಳಿ ಒಂದು ಕ್ಯಾಂಪಸ್ಸು. ಭಾಳಷ್ಟು ಬಡತನ ಬಂದಿದೆ ಶಿಕ್ಷಣಕ್ಕೆ. ಇವತ್ತು ಪ್ರತಿಯೊಬ್ಬ ಒಂದು ಮಗು ಒಂದು ಭೂಮಿಯ ಮೇಲೆ ಹುಟ್ಟಿತಂದರೆ ಅವನು ನಿಜವಾಗ್ಲೂ ಪಡ್ಕೋಬೇಕಾಗಿದ್ದು ಮೇನ್ ಅಂದರೆ ಶಿಕ್ಷಣ. ಬಡತನದಿಂದ ದುಡಿದೆ ಅವನೇನಾದರೂ ಸಾವು ಬಂತಂದರೆ ಅದು ಅವನ ತಪ್ಪು. ಒಂದು ಸಮಾಜದಲ್ಲಿ ಒಂದು ಮಗು ಹುಟ್ಟಿದಾಗ ಆ ಪೋಷಕರು ಶಿಕ್ಷಣ ಕೊಡಲಿಲ್ಲ ಅಂದರೆ ಆ ಪೋಷಕರು ತಪ್ಪು. ಅದಕ್ಕಿರ್ತಕ್ಕಂಥ ವಾತಾವರಣ ನಿರ್ಮಿಸದೇ ಇದ್ದಂದರೆ ಸಮಾಜದ ತಪ್ಪಾಗ್ತದೆ. ಇದನ್ನು ಮೂಲ ಬೇರನ್ನು ಅರ್ಥ ಮಾಡಿಸಿದವರೇ ಅಂಬೇಡ್ಕರ್ ಅವರು. ಇವತ್ತು ಅವೆಲ್ಲ ಆಗ್ತಾ ಇಲ್ಲ. ಅವರ ಕನಸುಗಳು, ಅವರ ಆಶೆಗಳನ್ನು ಯಾರು ಅವರಿಗೆ ನೀರಾಕಿ ಬೆಳೆಸ್ತಕ್ಕಂಥ ಇಲ್ಲ. ಕಟ್ತಾರೆ, ಗುಡಿಗಳು ಕಟ್ತಾರೆ, ಎಲ್ಲ ಕಟ್ತಾರೆ, ಆದರೆ ಅದರದ್ದು ಒಂದು ರೀತಿಯೇ ಬೇರೆ ಇದೆ.
ಬಟ್ ವ್ಯಕ್ತಿನ ಇವತ್ತು ಕಣ್ಣಿದ್ರೆ ನಾವು ಪೂಜೆ ಮಾಡಬೇಕು. ಪ್ರಕೃತಿನ ಹೇಗೆ ಪೂಜೆ ಮಾಡ್ತೀವೋ ಕಣ್ಣಿಗೆ ಕಾಣದ ದೇವರನ್ನು ಪೂಜೆ ಮಾಡ್ತೀವಿ. ಕಣ್ಣಿಗೆ ಕಾಣ್ತಕ್ಕಂಥ ದೇವರು ಅಂದರೆ ಅಂಬೇಡ್ಕರ್ ಅವರು. ಇವತ್ತು ಹಿಂದುಳಿದ ವರ್ಗದವರು, ಯುವಕರು, ಯುವತಿಯರು, ನಮ್ಮಂಥ ರಾಜಕಾರಣಿಗಳು, ಸಮಾಜ ಸೇವಕರು ಏನಾದರೂ ನಾವು ಮುನ್ನುಗ್ತೀವಿ ಅಂದರೆ ಅವರ ಬರೆದಿರ್ತಕ್ಕಂಥ ಸಂವಿಧಾನ ಅದು ಒಂದು ಉತ್ತಮವಾದಂಥ ಸಂವಿಧಾನ. ಸೂರ್ಯಚಂದ್ರರು ಎಷ್ಟು ಶಾಶ್ವತ ಇರ್ತಾರೋ ಅಲ್ಲಿವರೆಗೂ ನಮ್ಮ ಅಂಬೇಡ್ಕರ್ ಶಾಶ್ವತ ಇರ್ತಾರೆ ನಾನು ತಿಳ್ಕೊಂಡದ್ದು. ಒಬ್ಬ ಭಾರತದ ಎರಡನೇ ಸೂರ್ಯ ಅಂದ್ರೆ ಸೂರ್ಯ ಅಂದರೆ ನಿಜವಾಗ್ಲೂ ಏನಂದರೆ ಅಂಬೇಡ್ಕರ್ ಅವ್ರ ಬಗ್ಗೆ ನಾನು ಓದ್ತಾ ಹೋದಂತಲೇ ಒಬ್ಬೊಬ್ಬ ದಾರ್ಶನಿಕರ ವಿಚಾರದಲ್ಲಿ ಅವರು ಎತ್ತರ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಅವರನ್ನು ಎಷ್ಟು ವೈಭೀಕರಿಸಿದ್ರು ಸಾಲದು, ಅವರನ್ನು ಶಬ್ದಗಳಲ್ಲಿ ಎಷ್ಟು ಕಟ್ಟಿ ಹಾಕಿದ್ರು ಸಾಲದು. ಅಂಥ ಮಹಾನ್ ನಾಯಕನ ಇವತ್ತು ಪುತ್ಥಳಿ ಸರ್ ಅವರು ಅನಾವರಣ ಮಾಡಿದ್ದಾರೆ. ಭಾಳ ಖುಷಿ ಆಯ್ತು ಸರ್ ನನಗೆ. ಥ್ಯಾಂಕ್ ಯು ಮೇಡಮ್, ಗರುಡ ನ್ಯೂಸ್ ಜೊತೆ ಮಾತಾಡಿ. ಧನ್ಯವಾದ. 50 ವರ್ಷಗಳಿಂದ ಇಲ್ಲಿ ಏನೋ ಒಂದು ಕ್ಯಾಂಪಸ್ ಹುಟ್ಟಿ 50 ವರ್ಷ ಆಗಿದೆ. ಇಲ್ಲಿವರೆಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಹಿಂದಿನ ಯಾವ ವಿ.ಸಿಗಳು ಕೂಡ ಅದ್ರ ಬಗ್ಗೆ ಒಂದು ಸಣ್ಣ ಆಲೋಚನೆ ಕೂಡ ಮಾಡಿರಲಿಲ್ಲ. ಜೊತೆಗೆ ಈ ಒಂದು ಕ್ಯಾಂಪಸ್ ಆದಾಗಿನಿಂದ ಒಂದು 3 ಯೂನಿವರ್ಸಿಟಿಗಳು ಬದಲಾದವು. ಈಗ ಆ 3 ಯೂನಿವರ್ಸಿಟಿಗಳಲ್ಲಿ ಇರ್ತಕ್ಕಂಥವ್ರು ಕೂಡ ಯಾರಿಗೂ ಕೂಡ ಈ ಥರ ಒಂದು ಮಹೋನ್ನತವಾದಂಥ ಒಂದು ಆಲೋಚನೆ ಬರಲಿಲ್ಲ. ಈಗಿನ ಒಂದು ವಿ.ಸಿ ಅವರಿಗೆ ಈ ಥರದ ಒಂದು ಆಲೋಚನೆ ಬಂದು ಇದನ್ನು ಇವತ್ತು ಒಂದು ಕಂಚಿನ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಒಂದು ಕ್ಯಾಂಪಸ್ನಲ್ಲಿ. ಇದರ ಕುರಿತಾಗಿ ತಾವು ಏನು ಹರ್ಷ ವ್ಯಕ್ತಪಡಿಸ್ತಾರೆ ಮತ್ತು ಏನು ತಮ್ಮ ಅನಿಸಿಕೆಗಳನ್ನು ಹೇಳ್ತಾರೆ? ಇದೇ ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರದಲ್ಲಿ ನಾನು ಸ್ನಾತಕೋತ್ತರ ಪದವಿ ನಾನು ಇಲ್ಲೇ ಮಾಡಿದ್ದು. ಅಲ್ಲಿಂದ ಇಲ್ಲಿವರೆಗೂ ಸರಿಸುಮಾರು 50 ವರ್ಷಗಳಾದರೂ ಕೂಡ ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರದಲ್ಲಿ ಅಂಬೇಡ್ಕರ್ ಪುತ್ಥಳಿ ಇಲ್ಲದೆ ಇರ್ತಕ್ಕಂಥದ್ದು ಅದೊಂದು ದೊಡ್ಡ ಕೊರತೆ ಆಗಿತ್ತು. ಆದರೆ ಅದನ್ನ ಸರಿದೂಗಿಸುವಲ್ಲಿ ನಮ್ಮ ಮಾನ್ಯ ಕುಲಪತಿಗಳಾಗಿರ್ತಕ್ಕಂಥ ಮುನ್ರಾಜ್ ಸರ್ ಅವರು ಎಕ್ಸಾಕ್ಟ್ಲಿ ಲಾಸ್ಟ್ ಮಂತ್ 10ನೇ ತಾರೀಕಿಗೆ ಇಲ್ಲಿ ಬಂದಾಗ ಅವರು ಇಷ್ಟೆಲ್ಲ ಕ್ಯಾಂಪಸ್ ತಿರುಗಾಡಿ 252 ಎಕರೆ ಕೂಡ ತಿರುಗಾಡಿ ನೋಡಿದಾಗ ಇಲ್ಲಿ ಅಂಬೇಡ್ಕರ್ ಪುತ್ಥಳಿ ಇಲ್ಲದೆ ಇದ್ದರೆ ನೀವು ಜ್ಞಾನ ಹೆಂಗೆ ಅರಿಸ್ತೀರಾ? ಅದು ಜ್ಞಾನದ ಸಂಕೇತ. ಅದ್ರ ಜೊತೆಗೆ ನೀವು ಅಂಬೇಡ್ಕರ್ ಪುತ್ಥಳಿ ಅಂದರೆ ಅದು ಅಭಿವೃದ್ಧಿ ಸಂಕೇತ ಕೂಡ ಇದಾಗಿದೆ. ನೀನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ಮುಂದಿನ ತಿಂಗಳು 10ನೇ ತಾರೀಕಿನ ಒಳಗಡೆ ನೀನು ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡಲೇಬೇಕು ಅಂತ ಒಂದು ನನಗೆ ಟಾರ್ಗೆಟ್ ಕೊಟ್ಟಿದ್ರು ಸರ್. ಅದಕ್ಕಾಗಿಯೇ ಸ್ವತಃ ಅವರೇ ಬಂದು ಮೂರ್ತಿನ ಸೆಲೆಕ್ಟ್ ಮಾಡಿ ಅವರೇ ಈ ಥರ ಒಂದು ಡಿಸೈನ್ ಕೊಟ್ಟು ನಮಗೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಅವರು ಕುಲಪತಿಗಳಾಗಿರ್ತಕ್ಕಂಥ ಸಮಯದಲ್ಲಿ ಒಂದು ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡಿದರು. ಅದನ್ನ ನನಗೆ ತಮ್ಮ ಫೋಟೋದಲ್ಲಿ ತೋರಿಸಿದ್ರು, ಈ ಥರ ಮಾಡಬೇಕು ಅಂತ ಹೇಳಿದೆ. ಖಂಡಿತವಾಗಿ ನಾವು ಮಾಡ್ತೀವಿ ಸರ್ ಅಂತೇಳಿ ಮಾನ್ಯ ಕುಲಪತಿಗಳದು ಇವು ಕರ್ತವ್ಯ ನಿಷ್ಠೆ ಅಂದರೆ ಅವರು ನಾನು ಕಂಡಂಗೆ ಸುಮಾರು ನಮಗೂ ಅವ್ರಿಗೂ ಒಂದು ಪರಿಚಯ ಅಂತಂದರೆ ಸುಮಾರು 7-8 ವರ್ಷದಿಂದ ಅವ್ರಿಗೇನೆಂದರೆ ಒಂದು ಬಡ ವಿದ್ಯಾರ್ಥಿಗಳು ಕಲಿಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳಷ್ಟು ಪ್ರಯತ್ನ ಮಾಡಿರ್ತಕ್ಕಂಥ ಕುಲಪತಿಗಳಲ್ಲಿ ನಾನು ಕಂಡಂಗೆ ಮುನ್ರಾಜ್ ಸರ್ ಒಬ್ಬರು. ಅಂದರೆ ಬಡ ವಿದ್ಯಾರ್ಥಿಗಳ ಬಗ್ಗೆ ಅವ್ರಿಗೆ ಹೆಚ್ಚಿಗೆ ಕಾಳಜಿ. ಅಂದರೆ ಇಲ್ಲಿ ಹೊಸ ಕೋರ್ಸ್ಗಳು ತೊಗೊಂಬರ್ಬೇಕು, ಹೊಸ ನಾನು ಬರ್ತಿದ್ದಿಲ್ಲ ಬಿಡು, ನೀನು ಹೆಂಗಿದ್ರೆ ಹಾಕಪ್ಪ ಅಂದ್ರೆ ಹಾಕ್ತಿದ್ದೆ. ಹೊಸ ಕೋರ್ಸ್ಗಳನ್ನ ತರಬೇಕು. ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮೇಲ್ಮಟ್ಟಕ್ಕೆ ಹೋಗಬೇಕು ಅನ್ನೋ ಒಂದು ಭಾಳಷ್ಟು ಆಸೆಗಳನ್ನ ನಮ್ಮ ಮಾನ್ಯ ಕುಲಪತಿಗಳು ಕಟ್ಕೊಂಡಿದ್ದಾರೆ. ಹಾಗಾಗಿ ಅವ್ರ ಇಚ್ಛೆಯಂತೆ ಇವತ್ತು 2 ವಿಶೇಷ ದಿನಗಳು ಇವತ್ತು. ಒಂದು ನಮ್ಮಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಪ್ರಸ್ತುತ ಭಾರತ ಅಂತಕ್ಕಂಥ ಒಂದು ವಿಚಾರ ಸಂಕಿರಣನೂ ಇದೆ. ಅದ್ರ ಜೊತೆಗೆ ನಮ್ಮ ಅಂಬೇಡ್ಕರ್ ಪುತ್ಥಳಿ ಅನಾವರಣನೂ ಇದೆ. ನೋಡಿರಿ, ಸೆಲೆಕ್ಷನ್ ಮಾಡಿರ್ತಕ್ಕಂಥ ಅವ್ರ ಮನಸ್ಥಿತಿ ಹೆಂಗಿದೆ, ಜಾಗ ಕೂಡ ಹಂಗೆ ಇದೆ, ನಮ್ಮ ಮನಸ್ಥಿತಿಗಳು ಹಂಗೆ ಇದೆ. ಬಿಸಿಲಲ್ಲಿದ್ದರೂ ಕೂಡ ನಮ್ಮ ಬಿಸಿಲಿಂದ ಎದ್ದು ಹಿಂದೆ ಬರಲಿಲ್ಲ, ಅವರು ಅಲ್ಲಿ ನಿಂತ್ಕೊಂಡೇ ಮಾತಾಡಿದರು. ಅಂದರೆ ಅಷ್ಟು ಒಂದು ಸ್ಟ್ರಾಂಗ್ ವಿಲ್ಲಿರ್ತಕ್ಕಂಥ ನಮ್ಮ ಮಾನ್ಯ ಕುಲಪತಿಗಳು ಒಂದು ಅಭಿವೃದ್ಧಿಯ ಸಂಕೇತ ಅಂತಂದೇಳಿ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಉತ್ತಮವಾದಂಥ ಒಂದಷ್ಟು ವಿಷಯಗಳನ್ನು ತಾವು ಮಾತಾಡಿದ್ರಿ ಸರ್. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಅಂಬೇಡ್ಕರ್ ಏನು ಒಂದು ಪ್ರತಿಮೆಯನ್ನು ಇಲ್ಲಿ ಏನು ಅನಾವರಣ ಮಾಡಿದರೆ ಈ ಒಂದು ಉದ್ಯಾನವನವನ್ನು ಒಂದು ಮಾದರಿ ಉದ್ಯಾನವನವಾಗಿ ಮಾಡ್ತಕ್ಕಂಥ ಪ್ರಯತ್ನ ನೀವು ಮಾಡ್ತೀರಾ ಸರ್? ಖಂಡಿತ ಮಾಡ್ತೀವಿ. ಆಮೇಲೆ ಈಗಾಗಲೇ ಮಾನ್ಯ ಕುಲಪತಿಗಳ ಆದೇಶಾನುಸಾರ ನಮ್ಮಲ್ಲಿ ಅಂಬೇಡ್ಕರ್ ಪ್ರಿಯಂಬಲ್ ಇದೆಯಲ್ಲ, ಅದು ಕನ್ನಡ ಮತ್ತು ಇಂಗ್ಲೀಷ್ ವರ್ಷನಲ್ಲಿ ಇಲ್ಲಿ ತರಬೇಕಾಗಿತ್ತು. ಆದರೆ ಸಮಯದ ಕೊರತೆ ಇತ್ತು, ಹಂಗಾಗಿ ನಾವು ತರೋಕ್ಕಾಗಲಿಲ್ಲ. ಅದೇ ಸರ್ ಈಗಾಗಲೇ ನಿಮಗೆ ಮಾತಾಡ್ತಾ ಅವ್ರು ಹೇಳಿದರು, ನಾನು ಇನ್ನೂ ಒಂದು 15-20 ದಿನ ಅಥವಾ ಒಂದು ತಿಂಗಳ ಒಳಗಡೆ 2 ಪ್ರಿಯಂಬಲ್ನ ಕನ್ನಡ ಮತ್ತು ಇಂಗ್ಲೀಷ್ ವರ್ಷನ್ 2 ಕೂಡ ಇಲ್ಲಿ ತರ್ತೀನಿ ಅಂತ ಹೇಳಿದ್ದಾರೆ. ಅವರು ಒಂದ್ಸಲ ಅವ್ರು ಹೇಳಿದ ಮೇಲೆ ಅವರು ಮಾಡೇ ಮಾಡ್ತಾರೆ, ಆ ಭರವಸೆ ನಮಗಿದೆ. ಶುಭವಾಗಲಿ ಸರ್, ಒಳ್ಳೆಯದಾಗಲಿ. ಗರುಡ ನ್ಯೂಸು ಯಾವಾಗಲೂ ಕೂಡ ನಿಮ್ಮ ಒಂದು ಡೆವಲಪ್ಮೆಂಟಿಂದ ನಾವು ಕೂಡ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಗರುಡ ನ್ಯೂಸ್ ಜೊತೆ ಮಾತಾಡೋದಕ್ಕೆ.